ಪ್ರೇಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ನಾವು ಈ ಹೊತ್ತು ಮಥುರೆಯ ಶ್ರೀಕೃಷ್ಣನ ಜನ್ಮಭೂಮಿಯ ವಿಚಾರ ಮಾತಾಡೋಣ. ಸಂಪ್ರದಾಯ ಮನುಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಸನಾತನ ಧರ್ಮದಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರದ ಮಾರ್ಗವಿದೆ ಎನ್ನುವ ಜ್ಞಾನಿಗಳ ಮಾತಿಗೆ ರಾಮ ಜನ್ಮಭೂಮಿ ಸುಖಾಂತ್ಯವೇ ನಮ್ಮ ಎದುರಿಗೆ ಸಿಗುವ ಸಾಕ್ಷಿಗಲ್ಲು. ಈಗ ಅಂಥದ್ದೇ ಮತ್ತೊಂದು ದೇವಭೂಮಿಯ ಅಂದರೆ ಮಥುರೆಯ ಶ್ರೀಕೃಷ್ಣನ ಜನ್ಮಭೂಮಿಯ ವಿವಾದ ಮುನ್ನೆಲೆಗೆ ಬಂದಿದೆ. ಪ್ರಧಾನ ಸೇವಕನ ಕರ್ತವ್ಯ ಪ್ರಜ್ಞೆ ಹಾಗೂ ಕರ್ತವ್ಯ ನಿಷ್ಠೆ ಈ ವಿವಾದಕ್ಕೂ ಶಾಶ್ವತ ಸಮಾಧಾನದ ಪರಿಹಾರ ತಂದುಕೊಳ್ಳುತ್ತದೆ ಎಂಬುವ ಮಾತು ದೇಶದ 140 ಕೋಟಿ ಜನರ ಅಂತರಂಗದ ಸತ್ಯದ ಮಿಡಿತವಾಗಿ ಹೊರಹೊಮ್ಮುತ್ತಿದೆ. ಪುರುಷೋತ್ತಮ ಶ್ರೀಕೃಷ್ಣನ ಜನ್ಮಭೂಮಿಯ ನ್ಯಾಯಕ್ಕಾಗಿ ಸಲ್ಲಿಸಿರುವ ಹಿಂದೂ ಅರ್ಜಿದಾರರನ್ನು ಪ್ರಶ್ನಿಸಿ ಶಾಹಿ ಈದ್ಗಾ ಮಸೀದಿ ಸಲ್ಲಿಸಿದ್ದ ಪ್ರತಿ ಅರ್ಜಿ ವಜಾ ಆಗಿರುವುದೇ ಈ ಮಾತಿಗೆ ಮತ್ತೊಮ್ಮೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಯೋಗಿ ಆದಿತ್ಯನಾಥರ ಪಾರುಪತ್ಯ ಇರುವ ಉತ್ತರ ಪ್ರದೇಶದ ಮಥುರೆಯಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದ. ಅದಕ್ಕೆ ಮಥುರೆಯನ್ನು ಕೃಷ್ಣ ಜನ್ಮಭೂಮಿ ಅಂತ ಸನಾತನದಲ್ಲಿ ಗುರುತಿಸಲಾಗಿದೆ. ಆದರೆ ಔರಂಗಜೇಬನ ಕಾಲದಲ್ಲಿ ಇಲ್ಲಿದ್ದ ದೇಗುಲವನ್ನು ಕೆಡವಿ ಹಾಕಿ ಮಸೀದಿಯನ್ನು ಎತ್ತಿ ನಿಲ್ಲಿಸಲಾಗಿತ್ತು. ಈ ಮಸೀದಿ ಶ್ರೀಕೃಷ್ಣನ ಜನ್ಮಭೂಮಿ ಇರುವ ಸುಮಾರು 14 ಎಕರೆ ಜಾಗದಲ್ಲಿ ಕಟ್ಟಲಾಗಿದೆ. ಪುರುಷೋತ್ತಮನ ಈ ಜಾಗವನ್ನು ತೆರವುಗೊಳಿಸಿಕೊಡಬೇಕು ಎಂದು ಹಿಂದೂ ಸಮಾಜ 18 ನಾನಾ ದಾವೆಗಳನ್ನು ಹೂಡಿದೆ. ಈ ಎಲ್ಲ ದಾವೆಗಳನ್ನು ಅಲಹಾಬಾದ್ ಹೈಕೋರ್ಟ್ ವಿಚಾರಣೆ ನಡೆಸುತ್ತಿದೆ. ಈ ವಿಚಾರಣೆಗೆ ಪ್ರತಿ ಸವಾಲಾಗಿ ಈದ್ಗಾ ಮಸೀದಿ ಸಮಿತಿ 1991ರ ಪೂಜಾ ಸ್ಥಳ ಕಾಯ್ದೆ ಮುಂದಿಟ್ಟುಕೊಂಡು ಹಿಂದೂಗಳ ತಕರಾರು ಅರ್ಜಿ ವಜಾ ಮಾಡಿ ಅಂತ ನ್ಯಾಯಾಲಯದ ಮುಂದೆ ಕೇಳಿಕೊಂಡಿತ್ತು. ಅಂಥ ಈದ್ಗಾ ಶಾಹಿ ಮೈದಾನದ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡ ನ್ಯಾಯಾಲಯ ಶಾಹಿ ಈದ್ಗಾ ಮಸೀದಿ ಸಮಿತಿ ಅರ್ಜಿಯನ್ನು ವಜಾ ಮಾಡಿದೆ. ಹಿಂದೂ ಸಮಾಜದ ಎಲ್ಲ 18 ಅರ್ಜಿಗಳನ್ನು ಎತ್ತಿ ಹಿಡಿದು ನ್ಯಾಯಾಲಯ ಕೃಷ್ಣನ ಜನ್ಮಭೂಮಿ ಹೋರಾಟಕ್ಕೆ ಮೊದಲ ಹೆಜ್ಜೆಯ ಜಯವನ್ನು ತಂದಿಟ್ಟಿದೆ. ಮುಂದಿನ ದಿನಗಳಲ್ಲಿ ವಿಚಾರಣೆ ಪೂರ್ಣಗೊಂಡಾಗ ಕೃಷ್ಣ ಜನ್ಮಭೂಮಿ ಹೋರಾಟಕ್ಕೆ ನ್ಯಾಯ ದೇವತೆಯಿಂದ ಪೂರ್ಣಾನುಗ್ರಹದ ದಿಗ್ವಿಜಯದ ಮಾಲೆ ಒದಗಿ ಬರುತ್ತದೆ ಎಂಬುವುದು ಬಹುಸಂಖ್ಯಾತ ಹಿಂದೂಗಳ ಅಂತರಂಗದ ವಿಶ್ವಾಸದ ನುಡಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.